ಎಲ್ಲರಿಗೂ ಹಾಯ್. ಯಾರಿಗಾದರೂ ಕಿಡ್ನಿಯಲ್ಲಿ ಕಲ್ಲಿದ್ರೆ ಈ ವಿಡಿಯೋ ನೋಡಿ ಇದೇ ಥರ ಮಾಡಿ ತಿನ್ನಿರಿ. ಒಂದು ವಾರದಲ್ಲಿ ಎಂಥ ಕಲ್ಲಿದ್ರೂ ಬಿದ್ದೋಗ್ಬಿಡುತ್ತೆ. ಅದ್ಯಾವ ಥರ ಮಾಡೋದಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಫಸ್ಟ್ ನಾನು ಇಲ್ಲಿ ಒಂದು ಬಾಳೆ ದಿಂಡು ಮಾರ್ಕೆಟಲ್ಲಿ 20 ರೂಪಾಯಿ ಕೊಟ್ಟು ತಂದಿದ್ದೀನಿ. 20 ರೂಪಾಯಿ ಕೊಟ್ಟರೆ ಇಷ್ಟು ಉದ್ದ ಬಾಳೆ ದಿಂಡು ಸಿಗುತ್ತೆ. ಅದರ ಜೊತೆಗೆ 200 ಗ್ರಾಮ್ ಹುರುಳಿಕಾಳು ತಗೋಬೇಕು. ಹುರುಳಿಕಾಳಲ್ಲಿ ಬ್ಲ್ಯಾಕ್ ಇರುತ್ತೆ, ಈ ಥರ ಮೆರೂನ್ ಕಲರ್ ಅಂದರೆ ಈ ಕಲರ್ ಇರುತ್ತೆ, ಯಾವುದಾದ್ರೂ ತೊಗೋಬೋದು. ಹುರುಳಿಕಾಳು ಬಾಳೆದಿಂಡು ಕಾಂಬಿನೇಷನ್ ಕಿಡ್ನಿ ಸ್ಟೋನ್ ಬಂದಾಗ ಈ ಥರ ತಿಂದರೆ ಕಿಡ್ನಿಯಲ್ಲಿರೋ ಕಲ್ಲು ಅಂದರೆ 2 mm 4 mm ಇರುತ್ತಲ್ಲ, ಅಷ್ಟು ದಪ್ಪ ಕಲ್ಲಾದರೂ ಉದುರೋಗ್ಬಿಡುತ್ತೆ. ಜೊತೆಗೆ ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ ಸಹ ಯೂಸ್ ಮಾಡಬೇಕು. ಇನ್ನೊಂದೇನೆಂದರೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದವರು ಜಾಸ್ತಿ ನೀರು ಕುಡಿಬೇಕು. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದೇಳ್ತಿರಲ್ಲ, ಕಾಫಿ ಟೀ ಕುಡಿಯೋಕೆ ಮುಂದೆ ನೀರು ಜಾಸ್ತಿ ಕುಡಿಬೇಕು. ನೆಕ್ಸ್ಟ್ ನಿಂಬೆಹಣ್ಣು ಜ್ಯೂಸು, ಆರೆಂಜ್ ಜ್ಯೂಸ್ ಕುಡಿಬೇಕು. ಆಮೇಲೆ ಜೊತೆಗೆ ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ ಯೂಸ್ ಮಾಡಬೇಕು. ಅದರ ಜೊತೆಗೆ ಬಾಳೆದಿಂಡು ಹುರುಳಿಕಾಳುದು ರಸಮ್ಮು, ಬಸ್ಸಾರು, ಉಪ್ಸಾರು, ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಮೆಡಿಸಿನ್ ಜೊತೆ ಇದು ಸಹ ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ. ಇವತ್ತು ಹುರುಳಿಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆ ಫ್ರೈ ಮಾಡಿದಾಗ ಚಿಟಪಟ ಸೌಂಡ್ ಬರುತ್ತಲ್ಲ, ಸ್ವಲ್ಪ ತಿನ್ನೋಕೆ ಎತ್ತಿಟ್ಕೊಳ್ಳಿ. ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಬ್ಯಾಕ್ ಬೋನ್ಗೆ ತುಂಬ ಒಳ್ಳೆಯದು ಹುರುಳಿಕಾಳು, ಉದ್ದಿನಕಾಳು ಇವೆಲ್ಲ ತುಂಬ ಮೂಳೆಗಳಿಗೆ ತುಂಬ ಒಳ್ಳೆಯದು. ಓಕೆನಾ. ಹುರುಳಿಕಾಳು ಫ್ರೈ ಆದಮೇಲೆ ಒಂದ್ಸಲ ತೊಳೆದು ಬಿಡಬೇಕು. ಕೆಮಿಕಲ್ ಹಾಕಿರ್ತಾರಲ್ಲ ಹುಳ ಹಿಡಿಬಾರ್ದು ಅಂತ. ಸೊ ಅದಕ್ಕಾಗಿ ಒಂದ್ಸಲ ತೊಳೆದಾದ್ಮೇಲೆ ಅದರಲ್ಲಿ ನಾವು ಕಟ್ ಮಾಡಿರೋ ಬಾಳೆದಿಂಡು ಹಾಕಿ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಅಂದರೆ 1.5 ಟೇಬಲ್ ಸ್ಪೂನ್ ಕಲ್ಲು ಉಪ್ಪು ಹಾಕ್ಕೊಂಡು, ಇದರಲ್ಲಿ ನಾನು ರಸಮ್ಗೆ ನಮಗೆ ನೀರು ಬೇಕಲ್ಲ, ಸೊ ಅದಕ್ಕಾಗಿ ಇದರಲ್ಲಿ ನಾನು ಒಂದು 2 ಲೀಟ್ರ್ ನೀರನ್ನ ಹಾಕ್ತಾಯಿದ್ದೀನಿ. ನಾನಿವತ್ತು ಇದು ರಸ ಜೊತೆ ರಸಮ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಉಪ್ಸಾರು, ಬಸ್ಸಾರು ಯಾವುದಾದ್ರು ಮಾಡ್ಬೋದು. ಹೊಸದಾಗಿ ಮದುವೆ ಆಗಿರೋರ್ಗೆ ಉಪ್ಸಾರು ಬಸ್ಸಾರು ಎಲ್ಲ ಬರಲ್ವಲ್ಲ, ಆಮೇಲೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಉಪ್ಸಾರು ಬಸ್ಸಾರು ಗೊತ್ತಾಗಲ್ಲ. ಸೊ ಅದಕ್ಕಾಗಿ ರಸಮ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಳ ಇಟ್ಟು ವಿಷಲ್ ಹಾಕಿ ಹೈ ಫ್ಲೇಮಲ್ಲಿ 2 ವಿಷಲ್ ಬಂದರೆ ಸಾಕಾಗುತ್ತೆ. ಈಗ ರಸಮ್ಗೆ ನಾನು ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ. ರಸಮ್ ಅಂದರೆ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತಲ್ಲ, ಸೊ ಅದಕ್ಕಾಗಿ ಒಂದು ಒಳಕಲ್ಲಲ್ಲಿ 1 ಟೇಬಲ್ ಸ್ಪೂನ್ ಮೆಣಸು, 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಪೌಡರ್ ಆದಮೇಲೆ ಇದರಲ್ಲಿ 2 ಬೆಳ್ಳುಳ್ಳಿ ಪೌಡರ್ ತೆಗೆದ್ಮೇಲೆ ಆ ಒಳಕಲ್ಲಿಗೆ 2 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿ ಕಚ್ಚಾ ಬಿಚ್ಚಿ ಚಚ್ಚಿ, ಯಾಕಂದರೆ ಒಗ್ಗರಣೆಲ್ಲೇ ಯೂಸ್ ಮಾಡ್ತೀವಲ್ಲ, ಪೇಸ್ಟ್ ಮಾಡೋದು ಬೇಡ, ಈ ಥರ ಕಚ್ಚಾ ಬಿಚ್ಚಿ ಚಚ್ಚಿದ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ 2 ವಿಷಲ್ ಬಂದ ಮೇಲೆ ಕುಕ್ಕರ್ ತಣ್ಣಗಾಗಿದೆ. ಹುರುಳಿಕಾಳು ಬಾಳೆ ದಿಂಡು ಚೆನ್ನಾಗಿ ಬೆಂದಿದೆ. ನಿಮಗೆ ಬೇಕಾದ್ರೆ ಬಾಳೆ ದಿಂಡು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಸೈಜ್ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಓಕೆನಾ. ಹುರುಳಿಕಾಳು ನೋಡಿ 2 ವಿಷಲ್, ಜಾಸ್ತಿ ಕೂಗಿಸ್ಬೇಡಿ, ಬೇಳೆ ಥರ ಬೆಂದೋಗ್ಬಿಡುತ್ತೆ. 2 ವಿಷಲ್ ಬಂದರೆ ಸಾಕು. ಈಗ ಬಸ್ಬಿಡ್ಬೇಕು. ಬಸ್ಬಿಟ್ಟು ನಾವು ಆ ಹುರುಳಿಕಾಳು ಬಾಳೆ ದಿಂಡು ಪಲ್ಯ ಮಾಡ್ತಾಯಿದ್ವಿ, ಅದರ ರಸ ಬಂದಿರುತ್ತಲ್ಲ, ಆ ರಸದಲ್ಲಿ ನಾನು ಇವತ್ತು ರಸ ಮಾಡ್ತಾಯಿದ್ದೀನಿ. ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಈ ಥರ ಮಾಡಿ. ಬಟ್ ಇನ್ನೊಂದೇನು ಗೊತ್ತಾ, ಪ್ರೆಗ್ನೆಂಟ್ ಇದ್ದವರು ಬಾಳೆ ದಿಂಡು ಯೂಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಹೀಟ್ ಆಗುತ್ತೆ. ಸೊ ಅದಕ್ಕಾಗಿ ಯಾರು ಪ್ರೆಗ್ನೆಂಟ್ ಇದ್ದೀರೋ ಬಾಳೆ ದಿಂಡು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಹುಣಸೆಹಣ್ಣು ನೆನೆ ಹಾಕಿದ್ವಲ್ಲ, ಚೆನ್ನಾಗಿ ಕಿವುಚ್ಬಿಟ್ಟು ಅದರ ರಸ ತಗೋಬೇಕು. ರಸಮ್ ಹುರುಳಿಕಾಳು ರಸ ಜೊತೆ ರಸಮ್ ಒಂದ್ಸಲ ಮಾಡಿ ತಿನ್ನಿರಿ. ತಿನ್ನಿರೋದೇನು ಗ್ಲಾಸ್ಗೆ ಹಾಕಿ ಕುಡಿಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ ಕುಡಿದಾಗ. ಆಮೇಲೆ ಇದರಲ್ಲಿ ನಾನು 2 ಟೊಮಾಟೊ ಕ್ಯೂಚ್ತಾ ಇದ್ದೀನಿ. ಟೊಮಾಟೊ ಕಟ್ ಮಾಡಿ ಹಾಕಬೇಡಿ, ಒಗ್ಗರಣೆಯಲ್ಲಿ ಹಾಕಬೇಡಿ, ಈ ಥರ ಕ್ಯೂಚ್ ಹಾಕಬೇಡಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೊಮಾಟೊದಲ್ಲಿ ಹುಳ ಇರುತ್ತೆ, ಅದು ತೊಟ್ಟು ಕಟ್ ಮಾಡಿ ಹುಳ ಇದೆಯೋ ಇಲ್ವೋ ಒಂದ್ಸಲ ಚೆಕ್ ಮಾಡಿ ಕ್ಯೂಚ್ಬೇಕು. ಓಕೆನಾ. ಈ ಥರ 2 ಟೊಮಾಟೊ ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಬಿಟ್ರೆ ರಸಮ್ಗೆ ಕರೆಕ್ಟಾಗಿರುತ್ತೆ. ಹುರುಳಿಕಾಳು ನೀರಲ್ಲಿ ರಸಮ್ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಹುರುಳಿಕಾಳು ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಅದಕ್ಕಾಗಿ ಹುರುಳಿಕಾಳನ್ನ ಅವಾಗವಾಗ ಯೂಸ್ ಮಾಡ್ತಾಯಿರಿ ಮನೆಯಲ್ಲಿ, ಮಕ್ಕಳಿಗೂ ಮಾಡಿಕೊಡಿ. ಓಕೆನಾ. ಟೊಮಾಟೊ ಹುಣಸೆಹಣ್ಣು ಕ್ಯೂಚ್ ಆದಮೇಲೆ ಅದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ, ನಾವು ಪೆಪ್ಪರು ಜೀರಿಗೆ ಕುಟ್ಟಿ ಹಾಕಿದ್ವಲ್ಲ ಅದು ಹಾಕಬೇಕು. ಉಪ್ಪು ನಾವು ಸ್ಟಾರ್ಟಿಂಗಲ್ಲೇ ಕುಕ್ಕರಲ್ಲಿ ಹಾಕಿದ್ವಿ, ಈಗ ನೋಡಿಕೊಂಡು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಹಾಕೊಳ್ಳಿ. ಇದರಲ್ಲಿ ಅಚ್ಕರದ ಪುಡಿ ಒಂದು 1/4 ಟೇಬಲ್ ಸ್ಪೂನ್ ಹಾಕಿ, ನಾವು ಕುಕ್ಕರಲ್ಲಿ ಬಾಳೆದಿಂಡು ಹುರುಳಿಕಾಳು ಬೇಯೋಕ್ಕಿಟ್ಟಾಗ ಉಪ್ಪು ಹಾಕಿದ್ವಲ್ಲ, ಸೊ ಇದರಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಹಾಕ್ಕೊಳ್ಳಿ ಉಪ್ಪು. ಹಾಕೋಣ. ಈಗ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, ಮೆಂತ್ಯಕಾಳು ಒಂದು 10 ಹಾಕ್ಕೊಳ್ಳಿ. ಆಮೇಲೆ ಹಿಂಗು ಹಾಕ್ಕೊಳ್ಳಿ. ರಸಮ್ ಅಂದರೆ ಹಿಂಗು ಹಾಕಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಇದರಲ್ಲಿ ನಾವು ಜಜ್ಜಿದ್ವಲ್ಲ 2 ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ 2 ಹಾಕಿ, ಒಂದು 3 ಹಸಿರು ಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ ಹಾಕಿ, ಅದರ ಜೊತೆಗೆ ಕರ್ಬೇವಿನ ಸೊಪ್ಪು ಒಂದು 2 ರೆಬ್ಬೆ ಹಾಕಿಬಿಟ್ರೆ ನಮ್ಮ ರಸಮ್ ಘಮ ಘಮ ಅಂತ ಟೇಸ್ಟ್ ಸೂಪರಾಗಿರುತ್ತೆ. ಸ್ಮೆಲ್ ಸಹ ಅಷ್ಟೇ ಇರುತ್ತೆ. ಈಗ ಒಗ್ಗರಣೆಲ್ಲ ಬೆಂದಾದ್ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಬೆಂದಾದ್ಮೇಲೆ ಇದರಲ್ಲಿ ನಾವು ಫಸ್ಟು ಹುಣಸೆಹಣ್ಣು ಟೊಮಾಟೊ ಎಲ್ಲ ಕ್ಯೂಚಿದ್ವಲ್ಲ ಆ ರಸ ಹಾಕ್ಬಿಡ್ಬೇಕು. ನೆಕ್ಸ್ಟ್ ಬಂದು ನಾವು
ಹುರುಳಿಕಾಳು ಬಾಳೆದಿಂಡು ಬಸ್ತು ಆ ನೀರಿಟ್ಟಿದ್ವಲ್ಲ ಆ ನೀರು ಹಾಕ್ಬಿಡ್ಬೇಕು. ನಾವೀಗ ಮಾಡ್ತಾ ಇರೋ ರಸ ತುಂಬ ಟೇಸ್ಟ್ ಇರುತ್ತೆ. ಎಲ್ಲದಕ್ಕಿಂತ ಈ ಹುರುಳಿಕಾಳು ರಸ ಬೀಳುತ್ತೆ ನೋಡಿ, ಬಾಳೆದಿಂಡು ಹುರುಳಿಕಾಳು ರಸ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಈ ಸಲ ಮಾಡಿದಾಗ ಬರೀ ಹುರುಳಿಕಾಳು, ನಿಮ್ಮ ಹತ್ರ ಬಾಳೆದಿಂಡು ಇಲ್ಲ ಅಂದರೆ ಬರೀ ಹುರುಳಿಕಾಳು ರಸ ಜೊತೆನೇ ಮಾಡಿ ಈ ಥರ ರಸ ಮಾಡಿದ್ರೆ ಸೂಪರಾಗಿರುತ್ತೆ. ಇದರಲ್ಲಿ ಹುರುಳಿಕಾಳು ಬಾಳೆದಿಂಡನ್ನ ನೀರು ಹಾಕ್ಬಿಡ್ಬೇಕು. ನೀರು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದರಲ್ಲಿ ಈಗ ನಾವು ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಬೇಕು. ಹಾಕಿದರೆ ರಸಮ್ ತುಂಬ ಧನಿಯಾ ಪೌಡರ್ ಬಿದ್ದರೆ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ರಸಮ್ ಅಂದಮೇಲೆ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಹೆಂಗೆ ಅಲ್ವಾ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಬಿಡಿ, ಕೈಯಲ್ಲಿ ಈ ಥರ ಮುರಿದು ಹಾಕಿರಿ, ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಇನ್ನೊಂದು ಸೀಕ್ರೆಟ್ ಹೇಳ, ರಸಮ್ ಅಂದಮೇಲೆ ಹುಳಿ ಖಾರ ಎಲ್ಲ ಬೀಳತ್ತಲ್ಲ, ಅವೆಲ್ಲ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ್ರೆ ನಮಗೆ ಜಾಸ್ತಿ ಹುಳಿ ಅನ್ಸಲ್ಲ, ಆಮೇಲೆ ಪೆಪ್ಪರ್ ಹಾಕಿದ್ವಲ್ಲ ಖಾರ ಅನ್ಸಲ್ಲ, ಬ್ಯಾಲೆನ್ಸ್ ಆಗಿ ಹಿತವಾಗಿ ಅನ್ನ ಜೊತೆ ಕಲಿಸ್ಕೊಂಡು ತಿನ್ನೋದೇ ಅಲ್ಲ, ಗ್ಲಾಸ್ಗೆ ಹಾಕಿ ಕುಡಿಬೇಕು ಅನಿಸುತ್ತೆ. ಈಗ ನೆಕ್ಸ್ಟು ಇಂಪಾರ್ಟೆಂಟ್ ಹೇಳ, ರಸಮ್ ಯಾವತ್ತೂ ಕುದಿಯೋಕೆ ಬಿಡಬೇಡಿ. ಈ ಥರ ನೊರೆ ಬಂತಲ್ಲ, ನೊರೆ ಬಂದು ಒಂದು ಕಡೆ ಕುದಿಯೋಕೆ ಸ್ಟಾರ್ಟ್ ಆಗಿದೆ ನೋಡಿ, ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿ ಮುಚ್ಚಳ ಇಟ್ಬಿಡ್ಬೇಕು. ರಸಮ್ ಯಾವತ್ತೂ ಕುದಿಯೋಕೆ ಬಿಡಬಾರ್ದು, ಓಕೆನಾ. ಈಗ ಪಲ್ಯ ಒಗ್ಗರಣೆ ಮಾಡೋಣ. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಹಾಲು ಹಾಕಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ 1/4 ಟೇಬಲ್ ಸ್ಪೂನ್ ಹಾಕಿ, ಇದರಲ್ಲಿ 1 ರೆಬ್ಬೆ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಬೇಕು. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ 1 ಈರುಳ್ಳಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ತು ಅಂದರೆ ನಾವು ಬಸ್ತಿ ಇಟ್ಟಿದ್ವಲ್ಲ ಹುರುಳಿಕಾಳು ಬಾಳೆದಿಂಡು ಅದನ್ನು ಹಾಕ್ಬಿಡ್ಬೇಕು. ಇದರಲ್ಲಿ ಉಪ್ಪು ಹಾಕಬೇಡಿ, ನಾವು ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕಿದ್ವಲ್ಲ, ಉಪ್ಪು ನಿಮ್ಗೆ ಏನಾದ್ರು ಕಡಿಮೆ ಅನ್ನಿಸ್ತು ಅಂದರೆ ಉಪ್ಪು ಹಾಕಿ. ನನಗಿಲ್ಲಿ ಕರೆಕ್ಟಾಗಿದೆ, ನಾನು ಉಪ್ಪು ಹಾಕ್ತಾಯಿಲ್ಲ, ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು ನೀವು, ಓಕೆನಾ. ಈ ಥರ ಒಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಟೇಸ್ಟ್ ಸೂಪರಾಗಿರುತ್ತೆ. ನನಗೆ ನಮ್ಮ ಮನೆಯವ್ರಿಗೆ 20 ವರ್ಷ ಹಿಂದೆನೇ ಕಿಡ್ನಿಯಲ್ಲಿ ಸ್ಟೋನ್ ಬಂತು. ಆವಾಗ ಯೂಟ್ಯೂಬ್ ಅದು ಇದು ಇರಲಿಲ್ಲ. ನಾನು ಅಲ್ಲಿ ಇಲ್ಲಿ ಕೇಳಿದರೆ ಕೆಲವರು ಹಿರಿಯವರು ಇರ್ತಾರಲ್ಲ, ಅವರು ಈ ಮೆಥಡ್ ಹೇಳಿದರು. ನಾನು ಅವಾಗ ಮಾಡಿಕೊಟ್ರೆ ನಮ್ಮ ಮನೆಯವ್ರಿಗೆ 4 mm ಇತ್ತು, ಉದುರೋಯ್ತು, 1 ವಾರದಲ್ಲಿ ಉದುರೋಯ್ತು. ಸೊ ಅದಕ್ಕಾಗಿ ಕಿಡ್ನಿಯಲ್ಲಿ ಸ್ಟೋನ್ ಇದ್ದವರು ಇದು ತಿನ್ನಬೇಕು. ನೆಕ್ಸ್ಟು ನಮ್ಮಂಥವ್ರು ಕಿಡ್ನಿಯಲ್ಲಿ ಸ್ಟೋನ್ ಇಲ್ಲದೆ ಇರೋರು ವರ್ಷದಲ್ಲಿ 1 2 3 ಸಲ ತಿಂದರೆ ಹೊಟ್ಟೆಯಲ್ಲಿ ಏನಾದ್ರು ಗಲೀಜಿದ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ. ನಿಮಗೆ ಈ ಹುರುಳಿಕಾಳು ಬಾಳೆದಿಂಡಿನ ಪಲ್ಯ ರಸಮ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ, ಓಕೆನಾ. ಎಲ್ಲರಿಗೂ ಬಾಯ್.